ಹಾಯ್, ನಿಮಗೆ ಶಿವಣ್ಣ ಹಾಗೆ ರಾಕಿಂಗ್ ಸ್ಟಾರ್ ಯಶ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ಕಿಚ್ಚ ಸುದೀಪ್ ಅವರು ಒಂದು ಸಿನಿಮಾಗೆ ಎಷ್ಟು ಸಂಭಾವನೆ ಪಡೆಯುತ್ತಾರಂತ ಗೊತ್ತಾ? ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟ ಯಾರು? ಈ ವಿಡಿಯೋದಲ್ಲಿ ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ ನಟರು ಒಂದು ಸಿನಿಮಾಗೆ ಎಷ್ಟು ಸಂಭಾವನೆ ಪಡೆಯುತ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಇವರು ಬಹುದೂರ್ ಪವರ್ಗಳಂಥ ಹಿಟ್ ಸಿನಿಮಾಗಳನ್ನು ನೀಡಿ ಕನ್ನಡಿಗರ ಮನ ಗೆದ್ದರು. ನಂತರ ಇವರಿಗಂತಲೇ ಒಂದು ದೊಡ್ಡ ಅಭಿಮಾನಿ ಬಳಗವೇ ಸೃಷ್ಟಿಯಾಯಿತು. ಇನ್ನು ಧ್ರುವ ಸರ್ಜಾರವರು ಒಂದು ಸಿನಿಮಾಗೆ 3 ರಿಂದ 5 ಕೋಟಿಯಷ್ಟು ಸಂಭಾವನೆ ಪಡೆಯುತ್ತಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಮುಂಗಾರು ಮಳೆ, ಬಾಣದಾರಿಯಲ್ಲಿ, ಗಾಳಿಪಟ ಹಾಗೆ ಚೆಲುವಿನ ಚಿತ್ತಾರ ಇಂಥ ಅನೇಕ ಸಿನಿಮಾಗಳಿಂದ ಚಿತ್ರರಂಗದಲ್ಲಿ ಗುರುತಿಸಿಕೊಂಡ ಇವರು ಇದೀಗ ಪ್ರತಿ ಸಿನಿಮಾಗೆ 3 ರಿಂದ 6 ಕೋಟಿಯಷ್ಟು ಸಂಭಾವನೆ ಪಡೆಯುತ್ತಾರೆ. ಶ್ರೀ ಮುರಳಿ ಕೆಜಿಎಫ್ ಖ್ಯಾತಿಯ ಪ್ರಶಾಂತ್ ನೀಲ್ ಅವರು ತಮ್ಮ ಮೊದಲ ಚಿತ್ರ ಉಗ್ರಮನ್ನು ಶ್ರೀ ಮುರಳಿ ಅವರ ಜೊತೆ ನಿರ್ದೇಶಿಸಿದರು. ಈ ಸಿನಿಮಾವು ಸಖತ್ ಹಿಟ್ ಆಯಿತು. ಈ ಉಗ್ರಂ ಸಿನಿಮಾವು ಶ್ರೀ ಮುರಳಿ ಅವರ ಜೀವನವನ್ನೇ ಬದಲಾಯಿಸಿತು. ಇದೀಗ ಇವರು ಒಂದು ಸಿನಿಮಾಗೆ 3 ರಿಂದ 5 ಕೋಟಿಯಷ್ಟು ಸಂಭಾವನೆ ತೆಗೆದುಕೊಳ್ಳುತ್ತಾರೆ. ಶಿವರಾಜ್ ಕುಮಾರ್ ಕರ್ನಾಟಕದ ತುಂಬೆಲ್ಲ ಅಸಂಖ್ಯಾತ ಅಭಿಮಾನಿ ಬಳಗವನ್ನು ಹೊಂದಿರುವ ನಟ ಅಂದರೆ ಅದು ಹ್ಯಾಟ್ರಿಕ್ ಇರೋ ಶಿವಣ್ಣ. ಇವರನ್ನು ಕರ್ನಾಟಕದ ಜನ ಶಿವಣ್ಣ ಎಂದೇ ಕರೆಯುವುದೇ ಹೆಚ್ಚು. ಇನ್ನು ಶಿವಣ್ಣ ಅವರು ಒಂದು ಸಿನಿಮಾಗೆ ತೆಗೆದುಕೊಳ್ಳುವ ಸಂಭಾವನೆ 6 ರಿಂದ 7 ಕೋಟಿ. ರಕ್ಷಿತ್ ಶೆಟ್ಟಿ ಅವರು ಕನ್ನಡ ಚಿತ್ರರಂಗದಲ್ಲಿ ಯಶಸ್ವಿ ನಟ, ನಿರ್ದೇಶಕರು ಹೌದು. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಕ್ರಿಕ್ ಪಾರ್ಟಿ, 777 ಚಾರ್ಲಿಗಳಂತಹ ಸಿನಿಮಾಗಳಿಂದ ಕರ್ನಾಟಕ ಅಷ್ಟೇ ಅಲ್ಲದೆ ಇಡೀ ಭಾರತದ ತುಂಬೆಲ್ಲ ಇವರ ಹೆಸರು ಮತ್ತು ಇವರ ಸಿನಿಮಾಗಳು ಎಲ್ಲರಿಗೂ ಪರಿಚಯ. ಇದೀಗ ಅವರು ಒಂದು ಸಿನಿಮಾಗೆ ತೆಗೆದುಕೊಳ್ಳುವ ಸಂಭಾವನೆ 7 ರಿಂದ 8 ಕೋಟಿ. ನೀವು ಕೂಡ ಇವರ ಥರನೇ ನೀವು ಕೂಡ ಮನೇಲೆ ಕೂತು ಹಣ ಮಾಡಬಹುದು. ನಾನು ಕೂಡ ಈ ಅರ್ನಿಂಗ್ ಅಪ್ಲಿಕೇಶನ್ ಮೂಲಕ ನಾನು ಕೂಡ ಮನೇಲೆ ಕೂತು ಹಣ ಮಾಡ್ತಿದ್ದೀನಿ. ನೀವು ಇಲ್ಲಿ ನೋಡಿ ನನ್ನ ಬ್ಯಾಲೆನ್ಸ್ ಎಷ್ಟಿದೆ ಎಂದು. ಈಗ ನೋಡಿ, ನಾನು ಈ ಲಕ್ಕಿ ಜೆಟ್ ಗೇಮ್ ಮೇಲೆ 1000 ರೂಪಾಯಿ ಬೆಟ್ ಮಾಡ್ತೇನೆ. ನೋಡಿ, ಈ ಜೆಟ್ ಮೇಲೆ ಹೋಗ್ತಾ ಇದೆ. ಈಗ ವಿತ್ಡ್ರಾ ಮಾಡ್ಕೊತೇನೆ. ನೋಡಿ, ನಾನು 1000 ರೂಪಾಯಿ ಬೆಟ್ ಮಾಡಿದ್ದಕ್ಕೆ ನನಗೆ 2400 ರೂಪಾಯಿ ಲಾಭ ಸಿಕ್ತು. ನೀವು ಕೂಡ ಇದೇ ರೀತಿ ಹಣ ಮಾಡಬಹುದು. ಬಿಲೋದಲ್ಲಿ ಒಂದು ಲಿಂಕ್ ಇದೆ, ಹೋಗಿ ರಿಜಿಸ್ಟರ್ ಆಗಿ. ರಿಜಿಸ್ಟರ್ ಆಗೋಕ್ಕೆ ಪ್ರೊಮೋ ಕೋಡ್ ಕೇಳುತ್ತೆ. ಪ್ರೊಮೋ ಕೋಡ್ ಲವ್ಲಿ5 ಅಂತ ಹಾಕಿ. ನಮ್ಮ ಪ್ರೊಮೋ ಕೋಡ್ ಹಾಕೋದ್ರಿಂದ 500 ರೂಪಾಯಿ ವೆಲ್ಕಮ್ ಬೋನಸ್ ಸಿಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ, ಹೋಗಿ ಜಾಯ್ನ್ ಆಗಿ. ರಿಷಬ್ ಶೆಟ್ಟಿ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕಳೆದ ವರ್ಷ ಕಾಂತಾರ ಸಿನಿಮಾವು ತುಂಬಾ ದೊಡ್ಡ ಯಶಸ್ಸನ್ನು ತಂದುಕೊಟ್ಟಿತ್ತು. ಹಾಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ಮಾಡಿತ್ತು. ರಿಷಬ್ ಶೆಟ್ಟಿ ಅವರ ಅಭಿನಯ ಜನರೆಲ್ಲ ಹುಬ್ಬೇರಿಸುವಂತೆ ಮಾಡಿತ್ತು. ಇನ್ನು ರಿಷಬ್ ಶೆಟ್ಟಿ ಅವರು ಒಂದು ಸಿನಿಮಾಗೆ ತೆಗೆದುಕೊಳ್ಳುವ ಸಂಭಾವನೆ ಬಂದ್ಬಿಟ್ಟು 10 ರಿಂದ 13 ಕೋಟಿಯಷ್ಟು ಇವರು ಸಂಭಾವನೆ ಪಡೆಯುತ್ತಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಇವರಿಗೆ ಜನರು ರಿಯಲ್ ಸ್ಟಾರ್ ಎಂದೇ ಬಿರುದು ಕೊಟ್ಟಿದ್ದಾರೆ. ಹಾಗೆ ಇವರಿಗೆ ಯಾವುದೇ ಪಾತ್ರವನ್ನು ಕೊಟ್ಟರು ಅತಿ ಸುಲಭವಾಗಿ ನಿಭಾಯಿಸುವ ನಟ ಅಂದರೆ ಅದು ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಇನ್ನು ಇವರು ನಟ ಅಷ್ಟೇ ಅಲ್ಲದೆ ನಿರ್ದೇಶಕ ಹಾಗೆ ನಿರ್ಮಾಪಕರಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ. ಈಗಾಗಲೇ ಇವರ ವಿಐ ಸಿನಿಮಾದ ಟೀಸರ್ ಬಂದಿದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾನೇ ಚರ್ಚೆಯಾಗಿತ್ತು. ಇನ್ನು ಟೀಸರ್ ನೋಡಿದ ಜನರು ಸಿನಿಮಾ ನೋಡಲು ತುಂಬಾ ಕಾತುರದಿಂದ ಕಾಯ್ತಾ ಇದ್ದಾರೆ. ಇನ್ನು ಇವರು ಒಂದು ಸಿನಿಮಾಗೆ ತೆಗೆದುಕೊಳ್ಳುವ ಸಂಭಾವನೆ 11 ರಿಂದ 14 ಕೋಟಿ. ಕಿಚ್ಚ ಸುದೀಪ್ ಕನ್ನಡ ಚಿತ್ರರಂಗದಲ್ಲಿ ಭಾಷಾ ಎಂದೇ ಗುರುತಿಸಿಕೊಂಡಿರುವ ಭಾಷಾ ಕಿಚ್ಚ ಸುದೀಪ್ ಅವರು ಅತಿ ಹೆಚ್ಚು ಸಂಭಾವನೆ ಪಡೆಯುವ ಪಟ್ಟಿಯಲ್ಲಿ ಒಬ್ಬರು. ಇನ್ನು ಇವರು ಒಂದು ಸಿನಿಮಾಗೆ 20 ರಿಂದ 25 ಕೋಟಿಯಷ್ಟು ಸಂಭಾವನೆ ಪಡೆಯುತ್ತಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕರ್ನಾಟಕದ ದಾಸ ಎಂದೇ ಫೇಮಸ್ ಆಗಿರುವ ನನ್ನ ಮತ್ತು ನಿಮ್ಮೆಲ್ಲರ ನಟ ದರ್ಶನ್ ಅವರು. ಇವರು ಕೂಡ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಪಟ್ಟಿಯಲ್ಲಿ ಒಬ್ಬರು. ಇವರು ಒಂದು ಸಿನಿಮಾಗೆ ಪಡೆಯುವ ಸಂಭಾವನೆ 22 ರಿಂದ 26 ಕೋಟಿಯಷ್ಟು ಪಡೆಯುತ್ತಾರೆ. ನಾನು ಕೂಡ ಡಿ ಬಾಸ್ರವರ ಅಪ್ಪಟ ಅಭಿಮಾನಿ. ನೀವು ಯಾರ ಅಭಿಮಾನಿ ಎಂದು ಕಮೆಂಟ್ ಮಾಡಿ. ರಾಕಿಂಗ್ ಸ್ಟಾರ್ ಯಶ್ ದೇಶದಂತೆ ಕನ್ನಡ ಹಾಗೂ ಕನ್ನಡ ಚಿತ್ರರಂಗದ ಕಡೆ ದೇಶವೇ ತಿರುಗಿ ನೋಡುವ ಹಾಗೆ ಮಾಡಿದ ನಟ ಅಂದ್ರೆ ಅದು ಯಶ್ ಅವರು. ನಿಮಗೆಲ್ಲ ಗೊತ್ತಿರುವ ಹಾಗೆ KGF 1, KGF 2 ಸಿನಿಮಾಗಳು ಬಾಕ್ಸ್ ಆಫೀಸ್ ಸಿನಿಮಾ ಆಗಿ ಹೊರಹೊಮ್ಮಿತ್ತು. KGF ಸಿನಿಮಾದಿಂದ ಯಶ್ ಅವರ ಸಿನಿಮಾ ಮಾರ್ಕೆಟ್ ತುಂಬಾನೇ ಏರಿಕೆಯಾಗಿದೆ. ಆದ ಕಾರಣ ಯಶ್ ಅವರು ಒಂದು ಸಿನಿಮಾಗೆ 50 ರಿಂದ 80 ಕೋಟಿಯಷ್ಟು ಸಂಭಾವನೆ ಪಡೆಯುತ್ತಾರೆ. ಇದು ಫ್ರೆಂಡ್ಸ್ ಸ್ಯಾಂಡಲ್ವುಡ್ ಸ್ಟಾರ್ ನಟರ ಸಂಭಾವನೆ. ನಾನು ಈ ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೇನೆ.
ನಾನು ನಿಮ್ಮಿಂದ ಬಯಸೋದು ಕೇವಲ ಒಂದು ಲೈಕ್ ಮಾತ್ರ.